ಒಬ್ಬೊಬ್ರದ್ದು ಒಂದೊಂದು ಥರ ರೊಟೀನ್ ಇರುತ್ತೆ. ನನ್ನ ರೊಟೀನ್ ನೋಡಿ, ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ಇವರಿಬ್ಬರಿಗೂ ರೆಡಿ ಮಾಡೋದೇ ದೊಡ್ಡ ಕೆಲಸ. ನಾನು ಇವರಿಬ್ಬರಿಗೆ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಇವ್ರ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಆದರೆ ಎಷ್ಟೊಂದು ಜನಕ್ಕೆ ಈ ಥರ ಆಸೆ ಇರುತ್ತೆ ಅಲ್ವಾ, ನಾನು ನನ್ನ ಮಗಳಿಗೆ ಈ ಥರ ಜಡೆ ಹಾಕಿ ಸ್ಕೂಲಿಗೆ ಕಳಿಸ್ಬೇಕು ರೆಡಿ ಮಾಡಿ ಅಂತ. ನನಗಂತೂ ನನ್ನ ಇಬ್ಬರು ಹೆಣ್ಮಕ್ಳಿಗೆ ರೆಡಿ ಮಾಡೋದಂದ್ರೇ ಒಂಥರ ಖುಷಿ. ನಮಸ್ಕಾರ ಎಲ್ರಿಗೂ. ನಾನು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿದ್ದೆ. ಒಂದಷ್ಟು ಪ್ರಾಡಕ್ಟ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ, ಅದರದ್ದು ವೀಡಿಯೋಗಳನ್ನ ಮಾಡ್ತಾಯಿದ್ದೆ. ಇನ್ನೂ 4-5 ಪ್ರಾಡಕ್ಟ್ ಇತ್ತು. ನಾನು ಮಾಡ್ತಾ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ನೋಡ್ತಾ ಇನ್ಸ್ಟಾಗ್ರಾಮಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗೋಕ್ಕೆ ಎಷ್ಟೊಂದು ಜನ ಕ್ಲಾಸ್ ಕಂಡಕ್ಟ್ ಮಾಡಿದ್ದಾರೆ. ನಿಮಗೇನಾದರೂ ಆ ಥರ ಕ್ಲಾಸ್ಗಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ವೀಡಿಯೋಗಳನ್ನ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ಗಿಂತನೂ ಯೂಟ್ಯೂಬಲ್ಲಿ ಡೀಟೇಲಿಂಗಾಗಿ ವೀಡಿಯೋಗಳು ಮಾಡಿದ್ದಾರೆ. ಯಾವ ಥರ ಜಾಯಿನ್ ಆಗಬೇಕು ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಗಳನ್ನ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲೂ ಮಾಡಿದ್ದಾರೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ವೀಡಿಯೋಗಳು ಮಾಡಿ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ಎಷ್ಟೊಂದು ಜನ ಈ ಅಫಿಲಿಯೇಟ್ ಮಾರ್ಕೆಟಿಂಗು ಮೀಶೋ ಒಂದೇ ಅಲ್ಲ, ಫ್ಲಿಪ್ಕಾರ್ಟು, ಅಮೆಝಾನು, ಮಿಂತ್ರಾ ಇವುದ್ರಲ್ಲೆಲ್ಲ ಹೇಗೆ ಮಾಡಬೇಕು, ಫಸ್ಟ್ ಕ್ರೈಯಲ್ಲಿ ಕೂಡ ಹೇಗೆ ಅಫಿಲಿಯೇಟ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಯೂಟ್ಯೂಬರ್ಸು. ನೀವು ಹೋಗಿ ಫ್ರೀ ಅವರ್ಸಲ್ಲಿ ಕೂತ್ಕೊಂಡು ಯೂಟ್ಯೂಬಲ್ಲಿ ಅವ್ರು ಮಾಡಿರ್ತಾರಲ್ಲ ವೀಡಿಯೋಗಳು, ಯಾವ ಥರ ಜಾಯ್ನ್ ಆಗಬೇಕು, ಯಾವ ಥರ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು, ಹಾಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದಮೇಲೆ ಯಾವ ಥರ ಆಟೋ ಡಿ ಎಮ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ವೀಡಿಯೋಗಳನ್ನ ಮಾಡಿ ಹಾಕಿದ್ದಾರಲ್ಲ. ಒಂದು ಸಲ ನೀವು ಕೂತ್ಕೊಂಡು ನೋಡಿ, ಅದು ನೋಡಿದ್ರೂ ನೀವು ಆರಾಮಾಗಿ ಕಲ್ತ್ಕೋಬೋದು. ನೀವು ಇಂಟ್ರೆಸ್ಟಿಂದ ನೋಡಿ ಅದನ್ನು ಕಲ್ತ್ಕೊಳ್ಳಿ. ಆವಾಗ ಯಾಕೆ ಬರಲ್ಲ ಅಂತ ನೀವೇ ಹೇಳಿ. ನನ್ನ ಪ್ರಕಾರ ಹೇಳೋದಾದರೆ ಎಷ್ಟೊಂದು ಜನ ಯೂಟ್ಯೂಬ್ನು ಕೂಡ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಮತ್ತು ಚಾನಲ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ವೀಡಿಯೋಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮತ್ತು ಎಡಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದಾರೆ. ಹಾಗೆ ಅದ್ರ ಬಗ್ಗೆನೂ ಕ್ಲಾಸಸ್ ಕೂಡ ಮಾಡ್ತಿದ್ದಾರೆ. ನೀವೇನಾದರೂ ಜಾಯಿನ್ ಆಗ್ತೀನಿ ಅಮೌಂಟ್ ಕೊಟ್ಟು ಅಂದರೆ ಯೂಟ್ಯೂಬ್ ಬಗ್ಗೆ ನೀವು ಕೋಚಿಂಗ್ ತಗೊಳ್ಳಿ ಇದಕ್ಕಿಂತ. ಆದರೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗೋದಂತೂ ಈಸಿನೇ. ಈ ಅಫಿಲಿಯೇಟ್ ಮಾರ್ಕೆಟ್ಗಿಂತ ಯೂಟ್ಯೂಬ್ನ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಅದನ್ನು ಗ್ರೋ ಅಪ್ ಮಾಡ್ಕೋಬೇಕು ಮತ್ತು ಅದನ್ನು ಹೇಗೆ ಎಡಿಟ್ ಮಾಡಬೇಕು ಅದ್ರ ಬಗ್ಗೆ ನೀವು ಕ್ಲಾಸಸ್ ತಗೊಳ್ಳಿ. ಇದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ನೋಡಿ. ನೀವೇನಾದರೂ ಇಲ್ಲ ನನ್ನ ಕ್ಲಾಸ್ಗೆ ಜಾಯ್ನ್ ಆಗಿ ನನ್ನ ಕ್ಲಾಸಿಗೆ ಜಾಯ್ನ್ ಆದರೆ ಮಾತ್ರ ನನಗೆ ಗೊತ್ತಾಗೋದು ಅಂತ ಅನ್ನಂಗಿದ್ರೆ ನೀವು ಕ್ಲಾಸಸ್ಗೆ ಜಾಯ್ನ್ ಆಗಿ, ಇಲ್ಲ ಅಂದರೆ ಆರಾಮಾಗಿ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡ್ಕೊಂಡು ಮಾಡಿ. ನಾನಂತೂ ಇದನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿದ್ದು. ಹಾಗೆ ಇನ್ಸ್ಟಾಗ್ರಾಮಲ್ಲೂ ನೋಡಿದೆ, ಕೆಲವೊಂದಷ್ಟು ಜನ ಮಾಡ್ತಾಯಿದ್ರು ವೀಡಿಯೋಗಳನ್ನ. ಇನ್ಸ್ಟಾಗ್ರಾಮಲ್ಲೂ ನೋಡ್ಕೊಂಡಿದ್ದೆ, ಆದರೆ ನಾನು ಡೀಟೇಲಿಂಗಾಗಿ ಯೂಟ್ಯೂಬಲ್ಲಿ ನೋಡ್ಕೊಂಡೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ ಈಗ ನಾನು ವೀಡಿಯೋಗಳನ್ನ ಮಾಡ್ತಾಯಿರೋದು. ನಾನೇನಾದರೂ ವೀಡಿಯೋ ಮಾಡಬೇಕು ಅಂದರೆ ನನ್ನ ಮಗ ಮಲಗಿರಲೇಬೇಕು, ಇಲ್ಲ ಅಂದರೆ ಅವನು ನನಗೆ ಒಂದು ವೀಡಿಯೋನೂ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಅವ್ನು ಮಲಗಿರೋವಾಗಲೇ ನಾನು ವೀಡಿಯೋ ಮಾಡ್ಕೊಂಡೆ. ಇನ್ನೂ ಒಂದು 4 ಪ್ರಾಡಕ್ಟ್ ಇದ್ವು, ಆದರೆ ನಾನು ಸ್ಕ್ರಾಲ್ ಮಾಡೋವಾಗ ಈ ವಿಡಿಯೋ ನೋಡಿದ್ನಲ್ಲ, ಇದ್ರದ್ದು ಇನ್ಫಾರ್ಮೇಷನ್ದು ವಿಡಿಯೋ ಮಾಡಿಬಿಡೋಣ, ಆಮೇಲೆ ಆ ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂದ್ಕೊಂಡು ಬಂದೆ. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಸೌಜನ್ಯ ಕನ್ನಡ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.